ನರಸೀಪುರ ತಾಲೂಕು ಕಚೇರಿಯಲ್ಲಿ ನಡೀತಾ ಇದ್ದ ಕುಂದುಕೊರತೆ ಸಭೆಯಲ್ಲಿ ಸಂಸದ ಸುನಿಲ್ ಬೋಸ್ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಲ್ಯಾಪ್ಟಾಪ್ ಹಾಗೂ ತಳ್ಳೋಕಾಡಿ ವಿತರಣೆ ಸಂಬಂಧ ಬನ್ನೂರು ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ಗೆ ಕ್ಲಾಸ್ ತಗೊಂಡಿದ್ದಾರೆ. ನೀನೇ ದನ ಮೇಯಿಸ್ತೀಯಾ ಅಂತ ಗದರಿದ ಸುನಿಲ್ ಬೋಸ್, ಎಷ್ಟು ಸಲ ಹೇಳೋದು ನಿನ್ಗೆ, ನಮ್ಮ ಅನುಮತಿ ಇಲ್ಲದೆ ಲ್ಯಾಪ್ಟಾಪ್ ಹೆಂಗೆ ವಿತರಣೆ ಮಾಡಿದೆ ಅಂತ ಅಧಿಕಾರಿಗೆ ಏರು ಧ್ವನಿಯಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿಸಿಯೂಟ ನಂತರ ಪ್ಲೇಟ್ ತೊಳೆಯೋದಕ್ಕೆ ಮಕ್ಕಳಿಗೆ ಸೂಕ್ತ ನೀರಿನ ವ್ಯವಸ್ಥೆ ಇಲ್ಲದೆ ಚರಂಡಿ ಪಕ್ಕದಲ್ಲಿರುವ ಪೈಪ್ ನೀರಲ್ಲಿ ಮಕ್ಕಳು ಪ್ಲೇಟ್ ತೊಳೆಯುವಂತಾಗಿದೆ. ಬಾಗಲಕೋಟೆ ಜಿಲ್ಲೆಯ ಆಲಪಾಳ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ದುಸ್ಥಿತಿಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಶಾಲಾ ಸುಧಾರಣಾ ಸಮಿತಿ ಹಾಗೂ ಶಿಕ್ಷಣ ಇಲಾಖೆ ಬೇಜವಾಬ್ದಾರಿಗೆ ಸಾರ್ವಜನಿಕರು ಛೀಮಾರಿ ಹಾಕಿದ್ದಾರೆ. ಕನಿಷ್ಠ ಮೂಲಭೂತ ಸೌಕರ್ಯ ನೀಡದ ಶಿಕ್ಷಣ ಇಲಾಖೆ ವಿರುದ್ಧ ಪೋಷಕರು ಕಿಡಿಕಾರಿದ್ದಾರೆ. ಕೂಡಲೇ ಶಿಕ್ಷಣ ಸಚಿವರು ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕು ಅಂತ ಪೋಷಕರು ಆಗ್ರಹಿಸಿದ್ದಾರೆ. ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಸಂಬಂಧ ದೂರುದಾರ ಕರ್ನಾಟಕದಲ್ಲಿ ದೂರು ದಾಖಲಿಸಲು ಸಿದ್ಧ ಅಂತ ಹೇಳಿದ್ದಾನೆ. ಕರ್ನಾಟಕ ಪೊಲೀಸರು ತನಿಖೆ ಮಾಡಿದ್ರೆ ಪ್ರಕರಣ ಬಯಲಾಗಲಿದೆ ಅಂತ ದೂರುದಾರ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ಕಿಡ್ನಾಪ್ ಪ್ರಕರಣದ ಬಗ್ಗೆ ಎಸ್ಐಟಿಯಿಂದ ಸರಿಯಾದ ತನಿಖೆ ನಡೀತಾ ಇದೆ. ಆದರೆ ಕರ್ನಾಟಕ ಪೊಲೀಸರು ತನಿಖೆಗೆ ಸಿದ್ಧವಿದ್ರೆ ನಾವು ದೂರು ನೀಡ್ತೀವಿ. ಗೋವಾ ಮಾರ್ಗವಾಗಿ ಬಾಲಾಜಿ ಟ್ರಸ್ಟ್ ಹೋಗ್ತಾ ಇದ್ದ ವೇಳೆ ದರೋಡೆಯಾಗಿದೆ. ಜೈಷ್ ಕದಂ ನನಗೆ ಹೇಳಿದ ಹಾಗೆ ಕರ್ನಾಟಕದಲ್ಲಿಯೇ ಹಣ ದರೋಡೆಯಾಗಿದೆ. ಕರ್ನಾಟಕ ಪೊಲೀಸರು ತನಿಖೆ ಮಾಡಿದ್ರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಸಂದೀಪ್ ಪಾಟೀಲ್ ಹೇಳಿದ್ದಾನೆ. ಲಕ್ಕುಂಡಿಯಂತೆ ಸೂಡಿ ಗ್ರಾಮದಲ್ಲೂ ಕೂಡ ಅಪರೂಪದ 7 ಹೆಡೆಯ ಸರ್ಪದ ನಾಗರಕಲ್ಲು ಪತ್ತೆಯಾಗಿದೆ. ಗಜೇಂದ್ರಗಡ ತಾಲೂಕಿನ ಸೂಡಿಯ ಬನಶಂಕರಿ ದೇವಸ್ಥಾನ ಎದುರು ನಾಗರಶಿಲೆ ಪತ್ತೆಯಾಗಿದೆ. 8ರಿಂದ 12ನೇ ಶತಮಾನದ ನಡುವೆ ಇರುವ ಶಿಲಾಕೃತಿ ಇದಾಗಿದ್ದು 7 ಹೆಡೆ ಶಿವನ ಲಿಂಗ, ಲಕ್ಷ್ಮೀದೇವಿಯ ಆಕೃತಿ ಹೊಂದಿರುವ ನಾಗರಕಲ್ಲು ಇದಾಗಿದೆ. ನಿಧಿ ಇದ್ದಲ್ಲಿ ನಾಗರಶಿಲೆಗಳು ಇರುತ್ತೆ ಅಂತ ಹಿರಿಯರು ಹೇಳ್ತಾ ಇದ್ರು. ಆದರೆ ಇಲ್ಲಿ ಯಾರಿಗೂ ನಿಧಿ ಸಿಕ್ಕಿಲ್ಲ ಅಂತ ಗ್ರಾಮಸ್ಥರು ಪ್ರತಿಕ್ರಿಯೆ ನೀಡಿದ್ದಾರೆ. ಉತ್ಖನನ ನಡೆದಲ್ಲಿ ಸೂಡಿ ಗ್ರಾಮದ ವೈಭವವು ಹೊರಬರಲಿದೆ ಅಂತ ಸ್ಥಳೀಯರು ಹೇಳಿಕೊಂಡಿದ್ದಾರೆ. ಮಂಗಳೂರನ್ನ ರೌಡಿ ಮುಕ್ತ ಮಾಡೋದಕ್ಕೆ ನಗರ ಪೊಲೀಸರು ಮೆಗಾ ಆಪರೇಷನ್ ನಡೆಸಿದ್ದಾರೆ. ಜಾಮೀನು ಪಡೆದು ತಲೆಮರೆಸಿಕೊಂಡ ರೌಡಿ ಶೀಟರ್ ಪತ್ತೆಗೆ ವಿಶೇಷ ಕಾರ್ಯಾಚರಣೆ ನಡೆಸಿದ್ದು, ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ 15 ರೌಡಿ ಶೀಟರ್ಗಳನ್ನು ಬಂಧಿಸಲಾಗಿದೆ. ಕೋಮು ಹತ್ಯೆ, ಗ್ಯಾಂಗ್ ರೇಪ್, ಕಲ್ಲು ತೂರಾಟದಂತಹ ಘೋರ ಕೃತ್ಯ ಎಸಗಿದ ರೌಡಿಗಳ ಪತ್ತೆಗೆ ಖಾಕಿ ಮೆಗಾ ಪ್ಲಾನ್ ಮಾಡಿದ್ದು, ಜಾಮೀನು ನೀಡಿದವರಿಗೂ ಕೂಡ ಮನೆ ಜಪ್ತಿ ಭೀತಿ ಶುರುವಾಗಿದೆ. ವಾರೆಂಟ್ ರೀಕಾಲ್ ಮೂಲಕ ಕೋರ್ಟ್ ಟ್ರಯಲ್ ಆರಂಭವಾಗಿದ್ದು, ಆರೋಪಿಗಳ ಆಸ್ತಿ ಮುಟ್ಟುಗೋಲಿಗೆ ಖಾಕಿ ಸಜ್ಜಾಗಿದೆ. ಈಗಾಗಲೇ ಒಬ್ಬ ಆರೋಪಿಯ ಮನೆ ಜಪ್ತಿ ಪ್ರಕ್ರಿಯೆ ಪೂರ್ಣವಾಗಿದ್ದು, ಎಸ್ಕೇಪ್ ಆದ ರೌಡಿ ಶೀಟರ್ಗಳ ಜಾಮೀನುದಾರರಿಗೂ ಕೂಡ ಶಾಕ್ ಆಗಿದೆ. 11 ಜನ ಜಾಮೀನುದಾರರಿಗೂ 10,000ದಿಂದ 1 ಲಕ್ಷ ರೂಪಾಯಿಯವರೆಗೆ ಕೋರ್ಟ್ ದಂಡ ವಿಧಿಸಿದೆ. ನಕಲಿ ಜಾಮೀನುದಾರರ ವಿರುದ್ಧವೂ ಕೇಸ್ ದಾಖಲಿಸಿ ತನಿಖೆ ನಡೆಸಿದ್ದು, ಆರೋಪಿಗಳಿಗೆ ಜಾಮೀನು ನೀಡುವ ಮುನ್ನ ಯೋಚಿಸಿ ಅಂತ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಮಂಗಳೂರು ನಗರದಲ್ಲಿ ಬಹಳ ವರ್ಷಗಳಿಂದ ಗಂಭೀರವಾದ ಪ್ರಕರಣಗಳಲ್ಲಿ ಭಾಗಿಯಾಗಿ, ಗಂಭೀರವಾದ ಅಂದರೆ ಕಮ್ಯುನಲ್ ಮರ್ಡರ್ಸ್, ಡೆಕೈಟಿ, ರಾಬರಿ, ರೇಪ್, ಗ್ಯಾಂಗ್ ರೇಪ್, ಕಲ್ತೂರಾಟ, ಎಸ್ಪೆಷಲಿ ಕಮ್ಯುನಲ್ ಸಿಚುಯೇಷನಲ್ಲಿ ಇಂಥ ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿ ಕೋರ್ಟ್ಗೆ ಸಿಗದೆ ಅಬ್ಸ್ಕಾಂಡಿಂಗ್ ಆದಂಥ ಎಲ್ಲ ರೌಡಿ ಶೀಟರ್ಸ್ ವಿರುದ್ಧ ಕೂಡ ಸಪ್ರೇಟಾಗಿ ಒಂದು ಡ್ರೈವ್ ಮಾಡಲಾಗಿದೆ. ಎಲ್ಲ ಆಫೀಸರ್ಸ್ಗೆ ಕೂಡ ಸಪ್ರೇಟಾಗಿ ಟಾಸ್ಕ್ ನೀಡಲಾಗಿದೆ. ಈ ಆರೋಪಿತರನ್ನು ಒಂದು ಹಿಡಿಯೋದ್ರ ಬಗ್ಗೆ, ಆರೋಪಿತರು ಸಿಗದೇ ಇದ್ದ ಪಕ್ಷದಲ್ಲಿ ಇವರೆಲ್ಲರಿಗೂ ಯಾರ್ಯಾರು ಜಾಮೀನು ನೀಡಿದ್ದಾರೆ ಇವರೆಲ್ಲರ ಮೇಲೆ ಕೂಡ ಆ್ಯಕ್ಷನ್ ತಗೊಳ್ಳಿಕ್ಕೆ ಎಲ್ಲರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ನೀಡಲಾಗಿದೆ. ಇದರಂತೆ ಎಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.